ನಿರ್ವಹಿತ ಕೃಷಿ ಭೂಮಿ. ಭದ್ರತೆಯೊಡನೆ ಹಸಿರಾದ ಹೂಡಿಕೆಗಾಗಿ ಸರಿಯಾದ ಆಯ್ಕೆ. ಭೂಮಿ ಎಂದರೆ ಶಾಶ್ವತ ಸಂಪತ್ತು. ಭೂಮಿ ಹೂಡಿಕೆಯಾಗಿ ಲಾಭದಾಯಕವಾದರೂ ಕೃಷಿ ಭೂಮಿಗೆ ಸಂಬಂಧಿಸಿದ ಅನಿಶ್ಚಿತತೆಗಳು, ಕಾನೂನು ಸಂಬಂಧಿತ ಸಮಸ್ಯೆಗಳು ಮತ್ತು ನಿರ್ವಹಣಾ ಅಡಚಣೆಗಳಿಂದ ಸಾಮಾನ್ಯ ಹೂಡಿಕೆದಾರರು ಹಿಂದೆ ಸರಿಯುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅನುವು ಹೊಂದಿರುವ ಭೂಮಿಯನ್ನು ಹುಡುಕುವುದು ತುಂಬಾ ಕಷ್ಟದ ಕೆಲಸ. ಬಜೆಟ್ಗೆ ತಕ್ಕ ಭೂಮಿ, ಸರಿಯಾದ ಸ್ಥಳ, ಹಾಸುಹೊಕ್ಕು ಸೌಲಭ್ಯ, ಮಣ್ಣಿನ ಗುಣಮಟ್ಟ, ನೀರಿನ ಲಭ್ಯತೆ ಹಾಗೂ ಕಾನೂನು ನಿಖರತೆ, ಆಲ್ ದೀಸ್ ಟೇಕ್ ಟೈಮ್ ಆ್ಯಂಡ್ ಎಫರ್ಟ್. ಭಾರತದಲ್ಲಿ ಸಣ್ಣ ಹೂಡಿಕೆದಾರಿಗೆ ಕೃಷಿ ಭೂಮಿ ಖರೀದಿಸುವುದು ಸಾಕಷ್ಟು ಕಷ್ಟಕರ. ಇದಕ್ಕೆ ಪರಿಹಾರವೇ ನಿರ್ವಹಿತ ಕೃಷಿ ಭೂಮಿ. ಕರ್ನಾಟಕ ಭೂಸಂಸ್ಕರಣಾ ಕಾಯ್ದೆ 1961ರಲ್ಲಿ ತಿದ್ದುಪಡಿ ಆಗಿರುವುದರಿಂದ ಈಗ ಎಲ್ಲರೂ ಕೃಷಿ ಭೂಮಿ ಖರೀದಿಸಬಹುದು, ಈವನ್ ನಾನ್ ಫಾರ್ಮರ್ಸ್. ನೀವು ಹೂಡಿಕೆ ಮತ್ತು ನಿಸರ್ಗ ಪ್ರೀತಿಗೆ ಒಮ್ಮೆಗೆ ಅವಕಾಶ ಹುಡುಕುತ್ತಿರುವಿರಾ? ಇದೀಗ ಪರಿಚಯ ಮಾಡಿಕೊಳ್ಳಿ. ಗೇಟೆಡ್ ಕಮ್ಯುನಿಟಿ ನಿರ್ವಹಿತ ಕೃಷಿ ಭೂಮಿ, ಎಲ್ಲರಿಗೂ ಲಾಭದಾಯಕ ಪರಿಹಾರ. ವೃತ್ತಿಪರ ನಿರ್ವಹಣೆ, ನಿಮ್ಮದಾಗಿ ತಜ್ಞರು ನೀರಾವರಿ, ಬೆಳೆ ಆಯ್ಕೆ, ಕೀಟನಾಶಕ ನಿಯಂತ್ರಣ ಹಾಗೂ ದಿನಬಳಕೆಯ ನಿರ್ವಹಣೆಯನ್ನು ನಡೆಸುತ್ತಾರೆ. ಸಂಪೂರ್ಣ ಭದ್ರತೆ, ಗೇಟೆಡ್ ಕಮ್ಯುನಿಟಿ ತಂತ್ರಜ್ಞಾನ, ಸಿಸಿಟಿವಿ ಕ್ಯಾಮೆರಾ ಮತ್ತು ನಿತ್ಯದ ಜಾಗರೂಕತೆ ವಹಿಸುವುದು ವ್ಯವಸ್ಥೆ. ತಲೆನೋವಿಲ್ಲದ ಕೃಷಿ. ನಿಮ್ಮ ಇತರೆ ಕೆಲಸಗಳ ನಡುವೆ ಭೂಮಿಯ ನಿರ್ವಹಣೆ ಸಂಪೂರ್ಣವಾಗಿ ಟೀಮ್ ಕೈಯಲ್ಲಿರುತ್ತದೆ. ನಿತ್ಯ ಬಳಕೆಗಾಗಿ ಹಣ್ಣು ತರಕಾರಿ. ನೀವು ಸವಿಯುವ ಮನೆಗೂ ಹಾಕುವ ಹಣ್ಣು ತರಕಾರಿ ನೇರವಾಗಿ ನಿಮ್ಮ ಹೊಲದಿಂದ. ಸ್ಪಷ್ಟ ಕಾನೂನು ದಾಖಲೆಗಳು. ಎಲ್ಲ ಕಾನೂನು ದಾಖಲೆಗಳು ಪೂರೈಸಲ್ಪಡುವವು. ನೋಂದಣಿಗೂ ಸಹಾಯ ಲಭಿಸುತ್ತದೆ. ಹಸಿರು ಜೀವನಶೈಲಿ, ಪ್ರಕೃತಿಯೊಡನೆ ಬದುಕಲು ಅವಕಾಶ. ಅತ್ಯುತ್ತಮ ವಾರಾಂತ್ಯದ ಪ್ರವಾಸ ಸ್ಥಳ ಅಂತಹದು ಈ ಫಾರ್ಮ್ಗಳು. ನಿಮ್ಮದೇ ಇದ್ದ ಒಂದು ಕಾಟೇಜ್ನಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯ. ಭದ್ರ ಹೂಡಿಕೆ. ಭೂಮಿ ಎಂದಿಗೂ ಬೆಲೆ ಏರಿಕೆಯಾಗುವ ಹೂಡಿಕೆ. ನಿಮ್ಮ ಮುಂದಿನ ಪೀಳಿಗೆಗೆ ಬೇರೆಯ ಬಂಗಾರ. ಸುಸ್ಥಿರ ಲಾಭದ ಸಾಧ್ಯತೆ. ಇದು ನಗರ ಜೀವನದ ಒತ್ತಡದಿಂದ ಬಿಡುವು ಪಡೆದು ಮನಸ್ಸಿಗೆ ಶಾಂತಿ ನೀಡುವ ಪರ್ಯಾಯ ಜೀವನ ಶೈಲಿಯ ಆರಂಭ. ನಿನ್ನೆಯ ಕನಸು ಇಂದು ಹೂಡಿದರೆ ನಾಳೆ ಲಾಭದ ಫಲಿತಾಂಶ. ನಿಮ್ಮ ಹಸಿರು ಆಸ್ತಿ, ನಿಮ್ಮ ಶಾಶ್ವತ ಹಿರಿಮೆ. ಗೇಟೆಡ್ ಕಮ್ಯುನಿಟಿ ನಿರ್ವಹಿತ ಕೃಷಿ ಭೂಮಿಯನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ? ಕೃಷಿ ಭೂಮಿ ನಗರದ ಹೊರವಲಯದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಇದು ಪರ್ವತಗಳು, ಅರಣ್ಯ ಪ್ರದೇಶಗಳು, ಹೈಕಿಂಗ್ ಮತ್ತು ಟ್ರೆಕ್ಕಿಂಗ್ ಸ್ಥಳಗಳು, ಜಲಪಾತಗಳು, ಐತಿಹಾಸಿಕ ದೇವಾಲಯಗಳು ಮತ್ತು ಪ್ರವಾಸೋದ್ಯಮ ಆಕರ್ಷಣೆಯ ಸ್ಥಳಗಳ ಬಳಿಯಲ್ಲಿರುತ್ತದೆ. ಜೊತೆಗೆ ಉತ್ತಮ ನೀರಿನ ಮೂಲಗಳು, ವಿದ್ಯುತ್ ಸೌಲಭ್ಯಗಳು ಮತ್ತು ಆರೋಗ್ಯಕ್ಕೆ ಪೋಷಕವಾದ ಶಾಂತ ಪರಿಸರವಿರುವ ಪ್ರದೇಶಗಳಲ್ಲಿ ಈ ಭೂಮಿ ಅಭಿವೃದ್ಧಿಯಾಗಲಿದೆ. ಗೇಟೆಡ್ ಕಮ್ಯುನಿಟಿ ನಿರ್ವಹಿತ ಕೃಷಿ ಭೂಮಿಯಲ್ಲಿ ಏನು ಇರುತ್ತದೆ? ವೈಯಕ್ತಿಕ ಕೃಷಿ ಭೂಮಿಯ ಹಂಚಿಕೆ. ನಿಮಗಾಗಿ ಸ್ಪಷ್ಟವಾಗಿ ಗುರುತಿಸಲಾದ ಭೂಮಿಯ ಹಂಚಿಕೆ, ಗುಂಟ ಅಥವಾ ಎಕರೆಗಳಲ್ಲಿ. ಭೂಮಿ ನಿಮ್ಮ ಹೆಸರಿನಲ್ಲಿ ನೋಂದಾಯಿತವಾಗಿರುತ್ತದೆ. ಸಾಮಾನ್ಯ ಮೂಲಸೌಕರ್ಯಗಳು 24 ಗಂಟೆ, 7 ದಿನಗಳು ಭದ್ರತೆ ಮತ್ತು ಸಿಸಿಟಿವಿ ನಿಗಾವಿರುವ ಗೇಟೆಡ್ ಕಾಂಪೌಂಡ್. ಆಂತರಿಕ ರಸ್ತೆಗಳು, ವಿದ್ಯುತ್ ಸಂಪರ್ಕ ದೀಪಗಳು ಮತ್ತು ನಾಲಾ ವ್ಯವಸ್ಥೆ. ನೀರಿನ ಸಂಪರ್ಕ ಹಾಗೂ ಬೋರ್ವೆಲ್ ಅಥವಾ ಹಂಚಿಕೆ ನೀರಿನ ವ್ಯವಸ್ಥೆ. ವಿದ್ಯುತ್ ಸಂಪರ್ಕ ಸಾಮಾನ್ಯ ಹಾಗೂ ವೈಯಕ್ತಿಕ ಉಪಯೋಗಕ್ಕಾಗಿ. ವೃತ್ತಿಪರ ಕೃಷಿ ನಿರ್ವಹಣೆ ಅನುಭವಿ ತಂಡದಿಂದ ಭೂಮಿಯ ಅಭಿವೃದ್ಧಿ ಮತ್ತು ನಿರ್ವಹಣೆ. ಹಣ್ಣು ಮರಗಳು, ತೆಕ್ಕೆ ಮರಗಳು, ತರಕಾರಿ, ಔಷಧಿ ಸಸ್ಯಗಳು ಇತ್ಯಾದಿಗಳ ಸಂಗತಿಯಾದ ತೋಟ ಯೋಜನೆ. ನಿಯಮಿತವಾಗಿ ಪರಿಶೀಲನೆ, ಕೀಟ ನಿಯಂತ್ರಣ, ಕೊಯ್ಲು, ಬೆಳೆ ಕತ್ತರಿಸುವಿಕೆ ಮೊದಲಾದವು. ಕೃಷಿ ತಾಣ ಸೌಲಭ್ಯಗಳು, ವಿಶ್ರಾಂತಿ ಗೃಹ ಅಥವಾ ಅತಿಥಿ ಗೃಹ, ಮಕ್ಕಳ ಆಟದ ಉದ್ಯಾನ ಅಥವಾ ವಿಶ್ರಾಂತಿಯ ಸ್ಥಳಗಳು. ಸಾಮೂಹಿಕ ಕೃಷಿ ಪ್ರದೇಶಗಳು ಅಥವಾ ಪ್ರದರ್ಶನ ತೋಟಗಳು. ಮಳೆಯ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ. ಜೈವಿಕ ಕೃಷಿ ಮತ್ತು ರಾಸಾಯನಿಕರಹಿತ ಬೆಳೆಯುವ ವಿಧಾನಗಳು. ಸ್ಥಳೀಯ ಸಸ್ಯ ಪ್ರಭೇದಗಳ ಬೆಳೆಸುವ ಮೂಲಕ ಜೀವವೈವಿಧ್ಯ ಬೆಂಬಲ. ಸಾಪ್ತಾಹಿಕ ಅಥವಾ ಮಾಸಿಕ ಹಣ್ಣು ತರಕಾರಿಗಳ ಲಾಭ. ನಿಮ್ಮ ತೋಟದಿಂದ ಅಥವಾ ಸಮೂಹ ಕೃಷಿಯಿಂದ ಹಣ್ಣು, ತರಕಾರಿ ಅಥವಾ ಹರ್ಬ್ಸ್ ಅನ್ನು ನೀವು ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಪಡೆಯಬಹುದು. ವಿನೋದ ಮತ್ತು ಆರೋಗ್ಯ ಪರಕ ಸ್ಥಳಗಳು, ನಡಿಗೆ ಮಾರ್ಗಗಳು, ಯೋಗ ಡೆಕ್, ಅರಣ್ಯ ವಲಯ. ಪಕ್ಷಿ ವೀಕ್ಷಣೆ, ಮೀನುಗಾರಿಕೆ ಕೆರೆ, ನೈಸರ್ಗಿಕ ಚಟುವಟಿಕೆಗಳು. ಕಾನೂನು ಮತ್ತು ದಾಖಲೆ ಸಹಾಯ ಪಟ್ಟಿ, ಖಾತಾ, ಫೆನ್ಸಿಂಗ್, ಮ್ಯೂಟೇಷನ್, ಆರ್ಟಿಸಿ ಹೀಗೆ ಎಲ್ಲಾ ದಾಖಲೆ ಕಾರ್ಯಗಳನ್ನು ನಿರ್ವಹಣೆ. ಕೃಷಿ ಮೌಲ್ಯ ಹೆಚ್ಚಿಸುವ ಅನುಮಾನಗಳಿಗೆ ಮತ್ತು ಜೈವಿಕ ಪ್ರಮಾಣಪತ್ರ ಪಡೆಯಲು ಸಹಾಯ. ಇದು ಯಾರಿಗಾಗಿ ಹೊಂದಿಕೊಂಡಿರುತ್ತದೆ? ವೀಕೆಂಡ್ ರಿಟ್ರೀಟ್, ಆವರ್ತನೆಯ ದಿನಗಳಲ್ಲಿ ವಿಶ್ರಾಂತಿಗೆ. ಅಗ್ರೋ ಫಾರೆಸ್ಟ್ರಿಯಿಂದ ಪಾಸಿವ್ ಆದಾಯ, ದೀರ್ಘಕಾಲಿಕ ಹಸಿರು ಹೂಡಿಕೆ, ಸ್ವಂತ ಊಟಕ್ಕೆ ಹಣ್ಣು ತರಕಾರಿ ಬೆಳೆಯಲು. ಈ ವಿಡಿಯೋವನ್ನು T3 ಇನ್ಫ್ರಾ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಬೆಂಗಳೂರು ನಡೆಸಿದೆ. T3 ಇನ್ಫ್ರಾ ಬೆಂಗಳೂರು ಬಳಿ ಇರುವ ಅತ್ಯಂತ ಸುಂದರವಾದ ನಿರ್ವಹಿತ ಕೃಷಿ ಭೂಮಿಗಳನ್ನು ನಿಮಗಾಗಿ ನೀಡುತ್ತಿದೆ. ಇದು ಪ್ರಕೃತಿ ಪ್ರಿಯರು,
ವೀಕೆಂಡ್ ವಿಶ್ರಾಂತಿಗಾಗಿ ಮತ್ತು ಹಸಿರು ಹೂಡಿಕೆಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ನೀವು ಕೂಡ ನಿಮ್ಮ ಹೆಸರಿನಲ್ಲಿ ನಿರ್ವಹಿತ ತೋಟ ಭೂಮಿಯನ್ನು ಖರೀದಿಸಲು ಆಸಕ್ತರಾಗಿದ್ದರೆ ಈಗಲೇ ನಮ್ಮನ್ನು ಸಂಪರ್ಕಿಸಿ. T3 ಇನ್ಫ್ರಾ ಡೆವಲಪರ್ಸ್. ಇಲ್ಲಿ ಪ್ರಕೃತಿಯು ಹೂಡಿಕೆಯನ್ನು ಭೇಟಿಯಾಗುತ್ತದೆ.